ಕಸ ಎಸೆದವರ ಮನೆ ಮುಂದೆಯೇ ಕಸ ಸುರಿದ ಜಿಬಿಎ. ಕಸದ ಸಮಸ್ಯೆ ಪರಿಹಾರಕ್ಕೆ ಜಿಬಿಎ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅದರ ಪ್ರಕಾರ ಯಾರು ಕಸ ಚೆಲ್ತಾರೋ ಅವರ ಮನೆ ಮುಂದೆನೇ ಕಸ ಹಾಕೋದು. ರಸ್ತೆ ಬದಿ ಕಸ ಎಸೆದವರ ಮನೆ ಮುಂದೆ ಕಸ ಸುರಿದು ಅಭಿಯಾನ ನಡೆಯುತ್ತೆ. ಈಗ ದತ್ತಾತ್ರೇಯ ವಾರ್ಡ್ನ ಮನೆ ಮುಂದೆ ಕಸ ಸುರಿದ ಜಿಬಿಎ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ದಂಡವೂ ದುಪ್ಪಟ್ಟು, ಮರ್ಯಾದೆಯೂ ಬೀದಿಪಾಲು. ಮನೆ ಮುಂದೆ ಕಸ ಸುರಿಯೋ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆ. ಮನೆ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸುವ ಅಭಿಯಾನ ಇದು. ಯಾರು ಕಸ ಸುರಿತಾರೋ ಆಚೆ ಬಂದು ರಸ್ತೆಯ ಬದಿಯಲ್ಲಿ ಅಂಥವರಿಗೆ ಇನ್ನು ಮುಂದೆ ತಕ್ಕ ಶಾಸ್ತಿ ಆಗತ್ತೆ. ಅವರ ಮನೆ ಮುಂದೆನೇ ಕಸ ಸುರಿಯೋದು ಸೇರಿದಂತೆ ದಂಡ ದುಪ್ಪಟ್ಟಾಗಿ ಹಾಕೋದು. ದಂಡ ದುಪ್ಪಟ್ಟು, ಮರ್ಯಾದೆಯು ಬೀದಿಪಾಲು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹೊಸ ಅಭಿಯಾನ ಇದು ಜಿಬಿಎ ಇಂದ. ರಸ್ತೆ ಬದಿ ಕಸ ಎಸೆದವರ ವಿಡಿಯೋ ಮಾಡಿದ್ದ ಮಾರ್ಷಲ್ಸ್ ಕಸ ಸುರಿದವರ ಮನೆ ಪತ್ತೆ ಹಚ್ಚಿ ಆ ಮನೆ ಮುಂದೆನೇ ಹೋಗಿ ಕಸ ಹಾಕಿದೆ ಜಿಬಿಎ. ಮಾರ್ಷಲ್ಸ್ ಎಲ್ಲರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ಎಲ್ಲೆಂದರಲ್ಲಿ ರಾತ್ರಿ ಸಮಯದಲ್ಲಿರ್ಬೋದು, ಹಗಲಿನ ಹೊತ್ತಿರ್ಬೋದು, ಯಾವ ಸಂದರ್ಭದಲ್ಲೂ ಕಸ ಹಾಕೋ ಹಾಗಿಲ್ಲ. ಒಂದು ವೇಳೆ ಕಸ ಹಾಕಿದ್ರೆ ಅಂಥವ್ರಿಗೆ ತಕ್ಕ ಶಾಸ್ತಿ ಆಗತ್ತೆ. ಸರ್ ಇಷ್ಟೆಲ್ಲ ಕೊಟ್ಟರು ಸೌಕರ್ಯ, ಇವ್ರು ಕಸ ಹಾಕ್ತಾರೆ ಅಂದ್ರೆ ಇವ್ರು ನರಮನುಷ್ಯರೇ ಅಲ್ಲ. ಎಲ್ಲ ಎಜುಕೇಟೆಡ್ಸೇ, ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದೀವಿ. ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಬೆಸ್ಟ್ ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದು ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದ ಅಂತ ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸಲ್ಲಿ ಬರ್ತದೆ. ಈ ತರ ಮಾಡಬಾರ್ದು, ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು. ಆ ಮೂರ್ಖರಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ. ಮಾಡಿ ಸರ್ ಈ ಪ್ರೋಗ್ರಾಮ್. ನಿಮಗೊಂದು ಅಡಿಷನಲ್ ಬಾರ್ಡನ್ ಕೆಲಸ ಬಿತ್ತು ಮಾಡ್ಬೇಕು ಸರ್. ಇವ್ರು ಮಾಡೋ ತಪ್ಪಿಗೆ ನೀವು ಅಡಿಷನಲ್ ಕೆಲಸ ಏನ್ ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು. ಸಾರ್ವಜನಿಕರಿಗೆ ಏನು ಹೇಳ್ತೀರಿ ಸರ್? ಸಾರ್ವಜನಿಕರಿಗೆ ಎಲ್ಲ ಬುದ್ಧಿ ಕಲ್ತ್ಕೊಳ್ರಪ್ಪ, ಸರಿಯಾಗಿದೆ, ಬಂದಾಗ ಕೋಆಪರೇಟ್ ಮಾಡ್ರಿ. ನಮ್ಮ ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆಲ್ಲ ಸಹಕರಿಸಿ ಅವ್ರ ಮನೆ ಕಸನ 2 ಭಾಗ ಮಾಡಿ ಬರ್ತದಲ್ಲ ಬಂದು ಪಾಪ ಅವರು ವಿಜಿಲ್ ಹೊಡೆದು ಕಾಯ್ತಾರೆ, ಬರ್ತಾರೆ. ವಿಜಿಲ್ ಹೊಡೆದು ಕಾಯ್ತಾ ಇದ್ದಾರೆ. ಅವಾಗ ತಗೊಂಬಂದು ಹಾಕಿದ್ರೆ ಆಯ್ತು. ಅದು ಬರೋದು ಅವರು 6:30, 7 ಗಂಟೆ, 8 ಗಂಟೆಗೂ ಬರ್ತಾರೆ. ಇವಾಗ 8 ಗಂಟೆ ಆಗಿದೆ ಬಂದಿದ್ದಾರೆ. ಇವಾಗೂ ನಿದ್ದೆ ಮಾಡ್ಕೊಂಡು ಸೋಂಬೇರಿಗಳು ಇದ್ಬಿಟ್ಟು ನೀವು ಈ ತರ ಕಸ ತಗೊಂಡ್ಬಂದು ಬೇರೆ ಮನೆ ಮುಂದೆ ಕಾರ್ನರ್ಗಳೆಲ್ಲ ಹಾಕಿದ್ರೆ ಅದು ಎಷ್ಟು ಮಟ್ಟಕ್ಕೆ? ಅದೇ ಡೈಲಿ 5:30 6:30 7 ಗಂಟೆ ತನಕ ಇದು ಬರ್ತದೆ. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಬೈಫರ್ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ 1-1:30 ತನಕ ಕಾದ್ಕೊಂಡಿದ್ದು ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಅವ್ರು ಕೇಳಿದಾಗ ಫೈನು ಅವ್ರು ಕೊಡ್ಲಿಲ್ಲ. ಅದ್ರ ವಿಡಿಯೋ ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಗ್ರೇಟರ್ ಬೆಂಗಳೂರು ಮಾಡಿದಿರಿ ಜಿಬಿಎ, ಅದು ಒಳ್ಳೆ ಕಾರ್ಯಕ್ರಮ. ನಮ್ಮ ಗಿರಿಗಡ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಅದೊಂದು ಮೊದಲ ಪ್ರೋಗ್ರಾಮ್ ಮಾಡಿದ್ದಾರೆ. ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದಗಳು. ಅದೇ ಡೈಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.